ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ವಿಚಾರದಲ್ಲಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ನಂಬರ್ 1 ಸ್ಥಾನದಲ್ಲಿದೆ. 1800 ಸಿಬ್ಬಂದಿಗಳು ಮತ್ತು ವೈದ್ಯರು ಇದ್ದಾರೆ. ಆದರೆ ಇದನ್ನು ಸೇವೆಯಲ್ಲಿ ನಂಬರ್ 1 ಮಾಡಬೇಕಾಗಿದೆ ಅಂತ ಸಂಸದ BY ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆ ನಿರ್ಮಿಸೋಕೆ ಫಾರೆಸ್ಟ್ ಉಪ್ಪದಲ್ಲಿ ಜಾಗ ಇದೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಯೋಚಿಸಬಹುದಾಗಿದೆ. ಯಾರೋ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳು ಮೆಗ್ಗಾನ್ ಮೇಲೆ ಬರ್ತಾ ಇವೆ ಅಂತ ಹೇಳಿದರು. ಬೇಕು ಅಂಥೇಳಿ ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇನ್ನು 30 ಬೆಡ್ಸ್ ಬೇಕು ಅಂಥೇಳಿ ಇವ್ರು ಹೇಳಿದಾಗೆ ಯೋಗ ದೇವರ ಆಶ್ರಯದಿಂದ ಕೊಟ್ಟಂಥ ಮನವಿಗೆ ಕೇವಲ ಒಂದೇ ವಾರದಲ್ಲಿ ಸ್ಪಂದನೆ ಕೊಟ್ಟು ಆ ಸಂಪೂರ್ಣವಾದಂಥ 5 ಕೋಟಿ ಅನುದಾನವನ್ನು ನಮ್ಮ ಶಿವಮೊಗ್ಗದ ಅದು ವಿಶೇಷವಾಗಿ ಈ ಒಂದು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕಕ್ಕೆ ಕೊಟ್ಟಂಥ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಜಿ ಅವರಿಗೆ, ಫೈನಾನ್ಸ್ ಮಿನಿಸ್ಟ್ರಿಗೆ ನಮ್ಮ ಶಿವಮೊಗ್ಗದ ಕ್ಷೇತ್ರದ ಪರವಾಗಿ ಮತ್ತೆ ನಮ್ಮ ಇಲ್ಲಿಯ ಅಧಿಕಾರಿಗಳ ಪರವಾಗಿ ಹೃದಯಪೂರ್ವಕ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಆದೇಶ ಕಾಪಿ ಬಂದಾಗಿದೆ. RDPRಗೆ ಇದನ್ನು ವರ್ಕೌಟ್ ಮಾಡಲಿಕ್ಕೆ ಟೆಂಡರ್ ADC ಅವರು ಮುಂದುವರಿಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ 2 ಹಂತ, ಒಂದು ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ 60 ಲಕ್ಷ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು 4 ಕೋಟಿ 40 ಲಕ್ಷವನ್ನ ಈ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಅಂತೇಳಿ ಪರ್ಚೇಸ್ ಮಾಡಲಿಕ್ಕೆ ಈ ಹಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ಪ್ರೋಸೆಸ್ ಅನ್ನು ಕೂಡ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ತಮಗೆ ಗೊತ್ತಿರ್ಬೋದು NICU ಎಷ್ಟು ಕ್ರಿಟಿಕಲ್ ಅನ್ನಲಿಕ್ಕೆ, ನಮ್ಮ ICUಗಿಂತ ಸೂಕ್ಷ್ಮ ಇದು. ಯಾಕೆಂದ್ರೆ ಆಗ್ತಾನೆ ಆ ನವಜಾತ ಕೊಟ್ಟಿದಂಥ ಮಕ್ಕಳು ಆ ಸಂದರ್ಭದಲ್ಲಿ ಕೇರ್ ತೆಗೆದುಕೊಂಡಿಲ್ಲ ಅಂದ್ರೆ ಈ ಒಂದು ಪ್ರಕೃತಿಯಿಂದಲೇ ಮತ್ತೊಮ್ಮೆ ದೇವ್ರು ಕೊಟ್ಟಂತ ಜನ್ಮ ಮತ್ತು ವಾಪಸ್ ಹೋಗ್ಬಿಡುತ್ತೆ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿರುವಂಥ ಈ ಪ್ರೀ ಮೆಚೂರ್ ಬೇಬೀಸ್ ಇರ್ಬೋದು, ಲೋ ಬರ್ತ್ ವೆಯ್ಟ್ ಇರುವಂಥ ಮಕ್ಕಳಿರ್ಬೋದು, ಅವರಿಗೆ ವಿಶೇಷವಾದಂಥ ಒಂದು ಕೇರನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ಇಂಥ ಒಂದು ಸೂಕ್ಷ್ಮವಾದಂಥ ಒಂದು ಕ್ಷೇತ್ರಕ್ಕೆ MP ಲ್ಯಾಡಲ್ಲಿ 5 ಕೋಟಿ ರೂಪಾಯಿನ ಅವರಿಗೆ ಕನ್ವಿನ್ಸ್ ಆಯಿತು. ನಾವು ಕೇಳಿದಂಥ ಪ್ರಾಜೆಕ್ಟ್ ಏನಿದೆ, ತುಂಬ ಜನ ಕೇಳಿರ್ತಾರೆ, ಆದರೆ ನಾವು ಕೇಳಿದ ಪ್ರಾಜೆಕ್ಟ್ ಅವರಿಗೆ ಕನ್ವಿನ್ಸ್ ಆಯಿತು. ಒಂದು ಪುಣ್ಯದ ಕೆಲಸ ಅಂತ ಅನಿಸ್ತು. ಹಾಗಾಗಿ ಈ ವರ್ಷದ ಸಂಪೂರ್ಣ ಹಣವನ್ನು ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ 30 ಹಾಸಿಗೆಗಳ NICU ನಿರ್ಮಾಣ ಆಗುತ್ತೆ. ಒಂದು ಆಧುನಿಕವಾದಂಥ ವೈದ್ಯಕೀಯ ಉಪಕರಣಗಳು ಕೂಡ ಪ್ರೊವೈಡ್ ಇದರಿಂದ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದರಿಂದ ವಿಶೇಷವಾಗಿ ನಮ್ಮ ಗ್ರಾಮೀಣ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವ್ರಿಗೆ ಕಾಸ್ಟ್ಲಿ ಆಗುತ್ತೆ. ಸರ್ಕಾರದ ಏನೇ ಸ್ಕೀಮ್ ಇದ್ರೂ ಕೂಡ ಆ ಮೆಡಿಕಲ್ ಎಕ್ಸ್ಪೆಂಡಿಚರ್ನ ಬೇರ್ ಮಾಡಲಿಕ್ಕೆ ಕಷ್ಟ ಆಗೋಂಥ ಸಂದರ್ಭದಲ್ಲಿ ಇನ್ನೊಂದು 30 ಬೆಡ್ ನಮಗೆ ಹೆಚ್ಚಿಗೆ ಆಗ್ತಾ ಇರೋದು ಇನ್ನೂ ಹೆಚ್ಚಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡೋಕ್ಕೆ, ಮತ್ತು ವಿಶೇಷವಾಗಿ ಪ್ರತಿ ಶಿಶುಗಳ ಒಂದು ಆರೋಗ್ಯಕರವಾದಂಥ ಅವರಿಗೆ ಆರಂಭ ಏನಾಗುತ್ತೆ ಅದು ಅವ್ರ ರೈಟ್ಸ್. ಅದು ಜನ್ಮ ಕೊಟ್ಟಾದ್ಮೇಲೆ ಒಂದು ಆರೋಗ್ಯಕರವಾದಂಥ ಒಂದು